ಸಿಂಗಾಪುರದಲ್ಲಿ ನಡೆದ ಸಾಂಸ್ಕೃತಿಕ ಉತ್ಸವದಲ್ಲಿ ಭಾಗವಹಿಸಿದ ಕಲಾವಿದರಿಗೆ ಒಂದು ವಿಶಿಷ್ಟವಾದ ಬಹುಮಾನವಾಗಿ ಭಾರತದ ಹೆಮ್ಮೆಯ ಮಾವಿನ ಹಣ್ಣುಗಳ ಬಾಕ್ಸ್ಗಳನ್ನು ನೀಡಲಾಯಿತು. ಭಾರತವು ಸಮುದಾಯ ಕಾರ್ಯಕ್ರಮಗಳ ಮೂಲಕ ಮಾವಿನ ಹಣ್ಣಿನ ರಫ್ತನ್ನು ಉತ್ತೇಜಿಸಲು ಮುಂದಾಗಿದ್ದು, ಅದರ ಭಾಗವಾಗಿ ಈ ಪ್ರಯತ್ನ ಮಾಡಲಾಗಿದೆ. ಈಶಾನ್ಯ ಸಿಂಗಾಪುರದ ನೀ ಸೂನ್ ಸಾರ್ವಜನಿಕ ವಸತಿ ಸಂಕೀರ್ಣದಲ್ಲಿ ನಡೆದ ಥ್ರೆಡ್ಸ್ ಆಫ್ ಇಂಡಿಯನ್ ಟ್ರೆಡಿಷನ್ ಉತ್ಸವದಲ್ಲಿ ಹಾಡು, ನೃತ್ಯ ಮತ್ತು ಸಂಗೀತ ಪ್ರದರ್ಶನ ನೀಡಿದ ಕಲಾವಿದರಿಗೆ ವಿವಿಧ ರಾಜ್ಯಗಳ ಮಾವಿನ ಹಣ್ಣುಗಳನ್ನು ಬಹುಮಾನವಾಗಿ ನೀಡಲಾಯಿತು. ಸಿಂಗಾಪುರದಲ್ಲಿರುವ ಭಾರತೀಯ ರಾಯಭಾರಿ ಆಯೋಜಿಸಿದ ಎರಡನೇ ಮಾವು ಪ್ರಚಾರ ಕಾರ್ಯಕ್ರಮ ಇದಾಗಿದೆ. ಈ ಹಿಂದೆ ಪೂರ್ವ ಕರಾವಳಿಯ ವಸತಿ ಸಂಕೀರ್ಣವೊಂದರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 6,000ಕ್ಕೂ ಹೆಚ್ಚು ಪ್ರವಾಸಿಗರು ಭಾರತದ 10 ವಿವಿಧ ತಳಿಯ ಮಾವಿನ ಹಣ್ಣುಗಳ ರುಚಿ ಸವಿದಿದ್ದರು. ವಿಶ್ವದ ಅತಿದೊಡ್ಡ ಮಾವು ಉತ್ಪಾದಕ ರಾಷ್ಟ್ರವಾಗಿರುವ ಭಾರತವು ಯುಎಇ, ಅಮೆರಿಕ ಮತ್ತು ಬ್ರಿಟನ್ ಸೇರಿದಂತೆ ಪ್ರಮುಖ ಸಾಗರೋತ್ತರ ಮಾರುಕಟ್ಟೆಗಳಲ್ಲಿ ತನ್ನ ಪ್ರಚಾರವನ್ನು ವಿಸ್ತರಿಸುತ್ತಿದೆ. ಈ ಅಭಿಯಾನದಲ್ಲಿ ವಿಶೇಷವಾಗಿ ಆಲ್ಫೆನ್ಸೋ ಮತ್ತು ಕೇಸರ್ನಂತಹ ತಳಿಗಳ ಮೇಲೆ ಹೆಚ್ಚಿನ ಗಮನ ಹರಿಸಲಾಗುತ್ತಿದೆ. ಈ ಕಾರ್ಯಕ್ರಮದ ಮೂಲಕ ಭಾರತೀಯ ಕೃಷಿ ಉತ್ಪನ್ನಗಳಿಗೆ ಅಂತಾರಾಷ್ಟ್ರೀಯ ಮನ್ನಣೆ ನೀಡುವ ಪ್ರಯತ್ನ ಇದಾಗಿದೆ. ಕಲೆಯ ಜೊತೆಗೆ ಕೃಷಿ ಉತ್ಪನ್ನಗಳ ಪ್ರಚಾರ ಮಾಡುತ್ತಿರುವುದು ವಿಶೇಷವಾಗಿದೆ.